ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಅದಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ. ಇವತ್ತು ಹರಿದ್ವಾರಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ಗಂಗಾ ಆರತಿ ಯಾವ ರೀತಿ ನಡೆಯುತ್ತೆ ಅದೇ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡೋದಕ್ಕೆ ಒಂದು ವರದಿಯನ್ನು ಸಿದ್ಧಪಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಮ್ಮ ಜೊತೆ ಮಂಡ್ಯ ಶಾಸಕರಾಗಿರ್ತಕ್ಕಂಥ ರವಿ ಗಾಣಿಗ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಗಂಗಾರತಿ ವೀಕ್ಷಣೆ ಮಾಡಿದ್ರಿ, ಇದೇ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡ್ತಕ್ಕಂಥ ಒಂದು ಯೋಜನೆ ನಿಮ್ಮದು, ಏನು ಪ್ಲಾನ್ ಹಾಕ್ಕೊಂಡಿದ್ದೀರಿ? ಗಂಗಾ ನದಿಯ ಸ್ನಾನಂ ಸರ್ವ ಪಾಪಂ ನಿವಾರಣಂ ಅನ್ನೋದು ಗಂಗಾ ನದಿಯ ತೀರದಲ್ಲಿರುವಂಥ ಪ್ರತೀತಿ. ಅಂದರೆ ಹಿಮಾಲಯ ಪರ್ವತದಲ್ಲಿ ಹುಟ್ಟೋ ಗಂಗಾ 365 ದಿನ 24 ಗಂಟೆ ಯಾವತ್ತೂ ಕೂಡ ಬತ್ತಿದಂಥ ರೀತಿಯಲ್ಲಿ ಹರಿತಾ ಇರ್ತಾರೆ. ಅಲ್ಲಿ ಒಂದು ಹರಿದ್ವಾರದಲ್ಲಿ ಒಂದು ಕಾಶಿಯಲ್ಲಿ ಗಂಗಾರತಿ ಅಂದರೆ ದೀಪವನ್ನು ಗಂಗಾ ಮಾತೆಗೆ ಪೂಜೆ ಮಾಡೋದು, ಗೋಧುಳಿ ಲಗ್ನದಲ್ಲಿ ಅಂತ ಹೇಳಿದ್ರೆ ಸೂರ್ಯಾಸ್ತ ಸಂದರ್ಭದಲ್ಲಿ ಮಾಡೋದು ಪುಣ್ಯದ ಕೆಲಸ ಅಂತೇಳಿ ಎರಡೂ ಸ್ಥಳಗಳಲ್ಲಿ ನಡೆಯುತ್ತೆ. ಇಲ್ಲಿ ನೋಡಿದ್ವಲ್ಲ, ಈಗ ಲಕ್ಷಾಂತರ ಜನ ಸೇರ್ತಾರೆ. ಈ ಥರನೇ ನಮ್ಮ ಕಾವೇರಿ ಕೂಡ 365 ದಿನವೂ ಕೂಡ ಯಾವತ್ತೂ ಬತ್ತಿಲ್ಲ. ಅಂದರೆ ಕೆಲವು ಕಡೆ ನೀರು ಬರದೇ ಇರ್ಬೋದು, ಆದರೆ ಅಲ್ಲಿ ಕೂಡಲ ಇದು ತಲಕಾವೇರಿಯಲ್ಲಿ ಹುಟ್ಟೋದು KRS ಡ್ಯಾಮ್ ಅವರು ಬರೋವರೆಗೂ ಯಾವತ್ತೂ ಬತ್ತಿದಲ್ಲ. ಅದಕ್ಕೆ ನಮ್ಮ ಸರ್ಕಾರ, ನಮ್ಮ DCM ಅವರು ಗಂಗಾ ಆರತಿಯ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡಬೇಕು, ಆದರೆ ಯಾವ ರೀತಿ ಮಾಡಬೇಕು, ಅದರ ರೂಪರೇಷೆಗಳನ್ನ ಯಾವ ರೀತಿ ಇರಬೇಕು ಅಂತೇಳಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಕಾವೇರಿ ಬೇಸಿನ ಎಲ್ಲ MLAಗಳನ್ನ ಕರ್ಕೊಂಡು ಬಂದಿದ್ದಾರೆ. ನಾವು ಎಲ್ಲ ನೋಡಿದ್ದೀವಿ. ಇದಕ್ಕೊಂದು ರೂಪರೇಷೆ ಕೊಟ್ಟು ಶೀಘ್ರದಲ್ಲೇ ಕಾವೇರಿ ಆರತಿಯನ್ನು ನಾವು ತಯಾರು ಮಾಡ್ತೀವಿ. ಕಾವೇರಿ ತೀರದಲ್ಲಿ ಎಲ್ಲಿ ಸರ್ ಮಾಡಬೇಕು ಅಂದ್ಕೊಂಡಿದ್ರೆ? ಯಾಕಂದರೆ KRS ಅಲ್ಲಿ ಒಂದು ಸ್ವಲ್ಪ ಜಾಗದ ಕೊರತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ತಲಕಾಡಲ್ಲಿ ಮಾಡ್ತೀರಾ ಅಥವಾ ಭಾಗಮಂಡಲದಲ್ಲಿ ಮಾಡಬೇಕು ಅಂತ ಯೋಚನೆ ಇದೆಯಾ? ಎಲ್ಲಿ ಮಾಡ್ತೀರಿ? ಅದಿನ್ನೂ ಡಿಸೈಡ್ ಆಗಿಲ್ಲ. ಫಸ್ಟ್ ಇದೆಲ್ಲ ನೋಡಿ ಹೇಗಿರಬೇಕು, ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ಆಮೇಲೆ ಆರತಿಯನ್ನು ಮಾಡ್ತೀವಿ. ಸರ್, ಪ್ರಮುಖವಾಗಿ ಈಗ ಈ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ? ಎಲ್ಲ MLAಗಳನ್ನೂ ಕರೆದಿದ್ದೀವಿ. ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಯಾವತ್ತೂ ಅಷ್ಟೇ ಸರ್ಕಾರಿ ಕಾರ್ಯಕ್ರಮ ಅಂದರೆ ಎಲ್ಲ ಪಕ್ಷಕ್ಕೂ ಸೇರಿದ್ದು. ಆದರೆ ಕೆಲವರು ಪಕ್ಷ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು, ನಾವೇನು ಮಾಡೋದಕ್ಕಾಗಲ್ಲ. ಬಟ್ ನಾವು ಎಲ್ಲರಿಗೂ ಆಹ್ವಾನ ಕೊಟ್ಟು ಎಲ್ರಿಗೂ ಟಿಕೆಟ್ ಬುಕ್ ಮಾಡಿ ಟಿಕೆಟನ್ನು ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಸರ್, ಪ್ರಮುಖವಾಗಿ ಇವತ್ತು ಹರಿದ್ವಾರಕ್ಕೆ ಭೇಟಿ ಕೊಟ್ಟು ಇಲ್ಲಿ ಗಂಗಾರತಿಯನ್ನು ವೀಕ್ಷಣೆ ಮಾಡಿದ್ರೆ, ನಾಳೆ ವಾರಣಾಸಿಗೆ ಹೋಗ್ತೀರಂತೆ? ಇವಾಗ ಹರಿದ್ವಾರದಲ್ಲಿ ಈಗ ಮುಗಿದಿದೆ. ನಾಳೆ ಬೆಳಗ್ಗೆ ಇಲ್ಲಿ ಹರಿದ್ವಾರದಿಂದ ಡೆಲ್ಲಿ ಮುಖಾಂತರ ವಾರಣಾಸಿಗೆ ಹೋಗ್ತೀವಿ. ಅಲ್ಲಿ ನಾಳೆ ಸಂಜೆ ಅಲ್ಲಿನ ಆರತಿ ಜಗತ್ ಪ್ರಸಿದ್ಧ, ಅದನ್ನು ಕಣ್ತುಂಬಿಕೊಳ್ಬೇಕು. ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡಿ ಆಮೇಲೆ ಒಂದು ವರದಿಯನ್ನು ಕೊಟ್ಟು ನಾವು ಕಾವೇರಿ ಆರತಿಯನ್ನು ಮಾಡ್ತೀವಿ. ಸರ್, ಆಮೇಲೆ ಕೊನೆಯದಾಗಿ ಸಾಧು ಸಂತರು ಇಲ್ಲಿಂದನೇ ಕರೆಸ್ತೀರಾ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ವಾಮೀಜಿಗಳ ಮೂಲಕ ಮಾಡ್ತೀರಾ? ಅದು ಇನ್ನೂ ರೂಪರೇಷೆ ಅದನ್ನೇ ನೋಡೋಕೆ ಬಂದಿರೋದು. ನಮ್ಮವರು ಟ್ರೈನ್ ಅಪ್ ಇನ್ನೂ ಆಗಿಲ್ಲ. ಯಾವ ರೀತಿ ಆಗುತ್ತೆ, ಯಾವತ್ತು ರೆಡಿ ಮಾಡ್ತೀವಿ ಏನು ಅನ್ನೋದ್ರ ಮೇಲೆ, ಅಂದರೆ ಅದ್ರ ಪಾವಿತ್ರತೆಗೆ ಧಕ್ಕೆ ಆಗಬಾರ್ದು. ಆ ರೀತಿ ನಮ್ಮವ್ರು ಮಾಡಲಿ ಇವ್ರು ಮಾಡಲಿ ಪಾವಿತ್ರತೆಯನ್ನು ಉಳಿಸ್ಕೊಂಡು ಆ ಗಂಗಾರತಿಯನ್ನು ನಾವು ತದ್ರೂಪವಾಗಿ ಕಾವೇರಿ ಆರತಿಯನ್ನು ಇನ್ನೂ ಅಪ್ಡೇಟೆಡ್ ಆಗಿ ಮಾಡಬೇಕು ಅನ್ನೋದು ನಮ್ಮ ಆಸೆ. ಓಕೆ, ಡನ್. ಸೊ ಇದು ಮಂಡ್ಯ ಶಾಸಕರ ಮಾತು. ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯನ್ನು ಕೂಡ ಭಾಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಿ, ಶೀಘ್ರದಲ್ಲೇ ಒಂದು ವರದಿಯನ್ನು ಕೂಡ ತಯಾರಿ ಮಾಡಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಹರಿದ್ವಾರ.